ಅಯ್ಯಯ್ಯೋ, ಎಲ್ಲ ಎಕ್ಕುಟ್ಟೋಯ್ತಲ್ಲಪ್ಪ, ಏನ್ ಮಾಡೋದು? ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು. ಹೌದು, ಇವ್ರು ಹೇಳ್ತಾ ಇರೋದೆಲ್ಲ ನಿಜಾನೇ. ಪ್ರತಾಪ್ ಸಾರು ಈ ಜಾಗನ ನಾನು ಕೊಡಿಸ್ತೀನಿ ಅಂತ ಹೇಳಿದ್ರು. ಏನ್ ದಯವಿಟ್ಟು ಇದೆಲ್ಲ ಏನಪ್ಪ, ಯಾಕಪ್ಪ ಮೌನವಾಗಿದ್ಯಾ? ಏನಾದ್ರು ಮಾತಾಡಪ್ಪ. ಅಷ್ಟೇ ಅಲ್ಲಮ್ಮ, ಎಷ್ಟೋ ಜನ ಹುಡುಗಿನ ನಂಬಿಸಿ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿದಾನೆ. ಏ ರಾಮ್, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ. ಸೀತಾಜಿ ಒಂದು ಸುಳ್ಳು ಹೇಳ್ತಿದ್ದಾನೆ. ಪ್ಲೀಸ್ ಬಿಲೀವ್ ಮೀ. ಆರ್ಪಿ, ಪ್ರೂಫ್ ಇಲ್ದೆ ನಾನು ಏನು ಮಾತಾಡಲ್ಲ. ಆರ್ಪಿ, ಪ್ರೂಫ್ ತಾನೇ ಬೇಕು ನಿಂಗೆ? ಓಕೆ. ಈ ಮನುಷ್ಯ ನನಗೂ ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನ ಹತ್ರ ಇರೋ ಆಸ್ತಿ ಪತ್ರನೆಲ್ಲ ತನ್ನ ಹೆಸರಿಗೆ ಬದಲಾಯಿಸ್ಕೊಂಡಿದ್ದಾನೆ. ಇವನೊಬ್ಬ ದೊಡ್ಡ ಮೋಸ್ಗಾರ. ನಾನು ಕೊಟ್ಟಿರೋ ಪೊಲೀಸ್ ಕಂಪ್ಲೇಂಟ್ನೆಲ್ಲ ಕೇಸ್ ಆಗದೆ ಇರೋ ಥರನೂ ಮಾಡಿದ್ದಾನೆ. ಇವತ್ತು ದೇಸಾಯಿ ಸರಿಯಿಂದ ಈ ಮದುವೆ ಆಗ್ತಿದೆ ಅಂತ ಗೊತ್ತಾಯ್ತು. ನನಗಾಗಿರೋ ಮೋಸ ನಿಮಗೂ ಆಗ್ಬಾರ್ದು ಅಂತ ಇಲ್ಲಿ ತನಕ ಬಂದೆ. ಒಂಟಿಯಾಗಿರೋ ಹೆಣ್ಮಕ್ಳಿಗೆ ಪ್ರೀತಿ ಆಸೆ ತೋರಿಸಿ ಯಾಮಾರಿಸಿ ಕೈ ಕೊಡೋದೇ ಇವನ್ ಕೆಲ್ಸ. ಸೀತನ್ ಮದ್ವೆ ಆದ್ರೂ ನನ್ ಮನ್ಸಲ್ಲಿರೋದ್ ನೀನೆ ಅಂತ ಹೇಳಿ ಮೋಸ ಮಾಡಿದ್ದ ಈ ಪಾಪಿ. ಸಾಕ್ಷಿ ಸಾಕ, ಇನ್ನು ಬೇಕಾ? ಸೀತಾ, ಸೀತಾ, ಇವನು ಕಟ್ಕತೆ ಹೇಳ್ತಾ ಇದ್ದಾನೆ. ಮಾತು ನಂಬೇಡಿ, ನಂಬೇಡಿ. ಯಾವ್ದು ಕಟ್ಕತೆ? ಮೋಸದಿಂದ ಸೀತಾ ಅವ್ರ ಮನೆನ ತಗೊಳ್ಳೋದಲ್ದೆ ಸೀನಾ ಅವರಿಂದ ದೂರ ಮಾಡಕ್ ನೋಡ್ತಿದ್ಯಾ? ಅವ್ರನ್ನ ಅನಾಥಾಶ್ರಮ ಕಳ್ಸೋ ಪ್ಲಾನ್ ಮಾಡಿದ್ಯಾ ನೀನು? ಹೌ ಕುಡ್ ಯು ಬಿ ಸೋ ಕ್ರಿಯಲ್ ಮ್ಯಾನ್? ಬಗ್ಗೆ ನಂಗೆ ಮೊದಲೇ ಗೊತ್ತಾಗಿಲ್ಲ, ನನಗೆ ನನ್ನ ಮೇಲೆ ಕೋಪ ಬರ್ತಿದೆ. ನೋಡಿ, ಇವನ್ ಮಾತು ಯಾರು ನಂಬೇಡಿ. ಇವನು ಸುಳ್ಳು ಹೇಳ್ತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ. ನಿಮ್ಮೆಲ್ಲರೂ ಮುಂದೆ ಸಾಕ್ಷಿ ಇರ್ಬೇಕಾದ್ರೆ ನಿಮ್ಗೆ ಯಾಕೂ ನಂಬಿಕೆ ಬರ್ತಿದೆ? ಪಾಪಿ, ನಿನ್ನ ನಂಬಿ ನಮ್ ಸೀತನ್ಗೆ ನಿನ್ ಜೊತೆ ಮದುವೆ ಮಾಡಕ್ ಹೊರಟಿದ್ವಲ್ಲ ನಾವು. ಲಾಯರ್ ಲಯರ್ ಅಂತ ಪ್ರೂವ್ ಮಾಡ್ಬಿಟ್ಟಿಯಲ್ಲ ನೀನು. ಸೀತಾ, ಇಂಥವ್ರನ್ನೆಲ್ಲ ಸುಮ್ನೆ ಬಿಡ್ಬಾರ್ದು ಕಣೆ. ಸರಿಯಾದ ಪಾಠ ಕಲಿಸ್ಬೇಕು. ನೀನೇ ಹೇಳು, ಏನ್ ಮಾಡ್ಬೇಕು ಅಂತ ಹೇಳ್ರಿ. ಇಂಥವ್ಗೆ ಏನ್ ಶಿಕ್ಷೆ ಕೊಡ್ಬೇಕಂತ ನೀವ್ ಹೇಳಿ. ಸೀತಾ, ಯು ಟೆಲ್ ಮಿ, ಏನ್ ಮಾಡ್ಬೇಕಂತ ನೀವ್ ಹೇಳಿ. ಸೀತಾ, ನೀನು ಸ್ವಲ್ಪ ಸುಧಾರಿಸ್ಕೋ, ನಾವು ಆಮೇಲೆ ಬರ್ತೀವಿ. ಬಾರೆ. ತಪ್ಪೆಲ್ಲ ನಮ್ಮಿಂದಾನೂ ಆಗೋಯ್ತು. ಏನೇನೆಲ್ಲ ಆಗೋಯ್ತು. ಹೌದು ರೀ, ನಾವು ವಿಚಾರ ಮಾಡ್ಬೇಕಾಗಿತ್ತು. ನಮ್ಮ ಒಂದ್ ತಪ್ಪು ನಿರ್ಧಾರದಿಂದ
ಸೀತನ್ ಜೀವನ ಸಿಹಿ ಜೀವನ ಹಾಳಾಗುತ್ತಾ ಇತ್ತು. ಅಯ್ಯೋ ಅಮ್ಮ, ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ರಾಮ್ ಬಂದಿದಾನಲ್ಲ, ಎಲ್ಲ ಸರಿ ಹೋಗಿದೆ. ಮತ್ ಯಾಕೆ ಅಳ್ತಿದ್ದೀರಾ ನೀವು? ಪ್ಲೀಸ್ ಅಳ್ಬೇಡಿ. ಕಿತ್ತಮ್ಮ, ಒಂದು ನಿಮಿಷ. ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಆಗಿರೋ ದಾರಿ ಹೊಸ ದಾರಿಗೆ ರೂಹಾರಿ, ಗುರಿ ಸೇರಲಿ ಸೇರಿ ಜಗವೇ ಕೇಳಿಕೊಂಡಿದೆ ಆ ದೇವರ. ಜೋಡಿ ಮಾಡುವಂತೆಯೇ ಇಬ್ಬರ. ಪ್ರಿಯಾ, ಸುಮ್ಮನೆ ಇದ್ದವಳಿಗೆ ಎಂತ ಕಷ್ಟ ತಂದಿಟ್ಬಿಟ್ಟೆ ನೋಡು. ಹಿಂದು ಮುಂದು ಯೋಚನೆ ಮಾಡಿದೆ, ಆ ಲಾಯರ್ನೇ ಮದ್ವೆ ಆಗು ಅಂದ್ಬಿಟ್ಟೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮದ್ವೆಗ್ ಮುಂಚೆ ನಾನು ಎಂತೋನು ಅಂತ ಗೊತ್ತಾಯ್ತಲ್ಲ. ಸೀತಾ ಅವನಿಂದ ಬಚಾವಾದ್ಲಲ್ಲ ಅಂತ ನೀವು ಖುಷಿ ಪಡ್ಬೇಕು. ಜ್ಯೂಸ್ ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ, ನಾನೇ ತಗೊಂಡೋಗಿ ಎಲ್ರಿಗೂ ಕೊಡ್ತೀನಿ. ಅಲ್ಲೇ ಹೊರಗಡೆ ಇದೆ ಅಮ್ಮ. ಅಳ್ಬೇಡಿ. ಸೋ ಸಾರಿ ಮಾ, ಸುಮ್ಮನೆ ನನ್ನಿಂದ ನೀವು ಕ್ಲೀನ್ ಮಾಡೋ ಹಾಗಾಯ್ತು. ಎಲ್ಲೋದ್ರು ಎಲ್ಲರೂ? ಜ್ಯೂಸ್ ತಗೊಂಬರೋಷ್ಟೊತ್ತಿಗೆ ಮಾಯ ಆಗೋಗಿದ್ದಾರೆ. ಸೀತನ್ನ ಸಿಹಿನ ರಾಮ್ ಆಚೆ ಕರ್ಕೊಂಡು ಹೋಗಿದ್ದಾನೆ. ಅದೇ ಮಾತು, ಅದೇ ಕತೆ.
ತಲೆ ಚಿಟ್ಟಿಡಿಯುತ್ತಲ್ವಾ ತಾನೇ ಪಾಪ ಆಚೆ ಹೋಗ್ಬಿಟ್ಟು ಬರ್ಲಿ ಅಂತ ಸುಮ್ಮನಾದೆ. ಹೊರಗಡೆ ಹೋಗ್ಬಿಟ್ಟು ಬಂದ್ರೆ ಮನ್ಸು ಸ್ವಲ್ಪ ತಿಳಿ ಆಗುತ್ತೆ. ಒಳ್ಳೇದೇ ಆಯ್ತು. ನೀವೇ ವಾಸಿ ಅಮ್ಮ, ಪ್ರಾಕ್ಟಿಕಲ್ ಆಗಿದ್ದೀರಾ. ಇನ್ನೇನಮ್ಮ ದಾರಿ ಇದೆ? ಜೀವನ ನಾವು ಅನ್ಕೊಂಡಿದ್ದ ಥರ ಇರಲ್ಲ, ಎಲ್ಲ ಕ್ಷಣಿಕ. ಕನಸು ಕಾಣುವಾಗ ವೈಭವವಾಗಿರುತ್ತೆ, ವಾಸ್ತವ ಎದುರು ಬಂದಾಗ ಬೆಚ್ಚ ಬೀಳ್ಸುತ್ತೆ. ಮರದಿಂದ ಉದುರೋ ಹೂವು ಎಷ್ಟು ಚೆನ್ನಾಗಿ ಕಾಣುತ್ತೆ, ಅದೇ ಹೂವು ಕೆಳಗೆ ಬಿದ್ದರೆ ಕಸ. ಆಯ್ತು ರೀ, ನೆನ್ನೆ ಫುಲ್ ಅಡ್ವೆಂಚರ್ ಅಂತೆ, ಫುಲ್ ಫೈಟು, ಡಾನ್ ಡೂಮ್ ಡಿಶುಮ್. ತಾತ ರಿಯಲಿ ಸಾರಿ, ತುಂಬಾನೇ ಕಾಯಿಸ್ಬಿಟ್ಟೆ ಅನ್ಕೋತೀನಿ. ಯಾಕೆ ತಾತ, ಏನಾಯ್ತು? ಹೊರಟ ಮೊಮ್ಮಗ ವಾಪಸ್ ಬಂದ ಅಂತ ಸಂತೋಷ ಪಡೋದಕ್ಕಿಂತ ಮತ್ತೆ ಯಾವಾಗ ಹೋಗ್ತೀನಿ ಅಂತ ಹೇಳ್ತೀಯೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ಮಾತಾಡೋವಾಗ ಮಾಡಬಾರ್ದು ನೀನು ಅಷ್ಟೇ. ಈಗ ನೀನ್ ಯಾಕೆ ಮಾತಾಡ್ತಾ ಇಲ್ಲ? ತಾತ ಹೈದರಾಬಾದ್ ಇವೆಂಟ್ಗೆ ನೀವೇ ಹೋಗಿ ಬನ್ನಿ ಅಲ್ಲ. ಅಂದ್ರೆ ನನ್ಗೆ ಯಾಕೋ ಮನ್ಸಿಲ್ಲ ತಾತ. ಓಹೋ, ಅಂದ್ರೆ ಮನಸ್ಸು ಈಗ ಬೇರೆ ಯಾವ್ದ್ರ ಕಡೆನೋ ಇದೆ ಅಂತ ಆಯ್ತು. ಹಂಗಲ್ಲ ಏನಿಲ್ಲ ತಾತ, ನೀವೇ ಹೋಗ್ತಿರುವಾಗ ನಾನ್ ಯಾಕೆ ಅಂತ ಅಷ್ಟೇ. ಸಿಹಿ ಏನಾಯ್ತು ಕೈಗೆ? ಸೀತಮ್ಮ, ಆ ಬ್ಯಾಡ್ ಅಂಕಲು ನನ್ ಕೈ ಕಟ್ಟಾಕಿದ್ರು. ಹೌದಾ? ಎಷ್ಟು ನೋವಾಗಿರತ್ತೋ ಏನೋ. ಸೀತಮ್ಮ, ನಿನ್ ಮುತ್ಕೊಟ್ಟೆ ಅಲ್ವಾ, ಎಲ್ಲ ವಾಸಿ ಆಯ್ತು. ಏನ್ ಗೊತ್ತಾ ಸೀತಮ್ಮ, ಆ ಬ್ಯಾಡ್ ಅಂಕಲ್ನ ನನ್ ಫ್ರೆಂಡು ಡಿಶುಮ್ 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 ಅಂತ ಚೆನ್ನಾಗಿ ಹೊಡೆದ್ರು. ಇದೇನೆ ಸಿನಿಮಾ ನೋಡ್ಕೊಂಡ್ ಬಂದ್ ಕತೆ ಹೇಳ್ತಾರಲ್ಲ ಆ ತರ ಹೇಳ್ತಿದ್ಯಾ? ಇದೆಲ್ಲ ಆಗ್ಬಾರ್ದಿತ್ತು. ಪಾಪ ನಿನ್ ಫ್ರೆಂಡಿಗೆ ಎಷ್ಟು ಏಟ್ ಆಗಿರುತ್ತೋ ಏನೋ. ಅವ್ರು ಇವಾಗ ಹೇಗಿದಾರೋ, ಒಬ್ರೇ ಬೇರೆ ಇರ್ತಾರೆ. ಅಂದ್ರೆ ನನ್ ಫ್ರೆಂಡ್ಗೆ ಯಾರು ಔಷಧಿ ಹಚ್ಚವ್ರು ಇಲ್ವಾ ಸೀತಮ್ಮ? ಸೀತಮ್ಮ, ಒಂದ್ ಐಡಿಯಾ. ನೀನು ನನ್ ಗಾಯಕ್ ಮುತ್ಕೊಟ್ಟೆ ಅಲ್ವಾ, ಆಗ ನೋವು ಎಲ್ಲ ಮಾಯ ಆಯ್ತು. ನಿನ್ ಕೈಯಲ್ಲಿ ಮ್ಯಾಜಿಕ್ ಇದೆ. ಇವತ್ತು ನೀನ್ ಆಫೀಸ್ಗೆ ಹೋಗ್ತೀಯ ಅಲ್ವಾ, ನನ್ ಫ್ರೆಂಡ್ಗೂ ಮುತ್ಕೊಡು, ಅವ್ನ ನೋವು ಎಲ್ಲ ವಾಸಿ ಆಗುತ್ತೆ. ಏಯ್ ತರ್ಲೆ, ಹೋಗು, ಲೇಟ್ ಆಗ್ತಿದೆ, ಬೇಗ ರೆಡಿ ಆಗು, ಇಂಜೆಕ್ಷನ್ ಕೊಡ್ಬೇಕು. ಓಕೆ ಸೀತಮ್ಮ. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ಪಾಪ ಅಲ್ವಾ ಸೀತಾ, ಮದ್ವೆ ಕ್ಯಾನ್ಸಲ್ ಆಗೋಯ್ತಂತೆ. ಹಾ, ಐ ಥಿಂಕ್ ಇನ್ನೊಂದ್ 4 ದಿನ ಅವರು ಆಫೀಸಿಗೆ ಬರಲ್ಲ, ಸ್ವಲ್ಪ ಟೈಮ್ ಬೇಕಾಗತ್ತಲ್ವಾ. ಅಲ್ಲ, ನಾನು ಇಲ್ಲಿ ಬಂದು ನಿಂತಿದ್ರು ಯಾರು ಕ್ಯಾರೆ ಅಂತ ಇಲ್ವಲ್ಲ, ಕಳ್ಳನ ಮಕ್ಕಳು. ಇದು ಆಫೀಸು, ಅರಟೆ ಕಟ್ಟೆ ಅಲ್ಲ. ನಾನಿರೋವರೆಗೂ ಅರಟೆ ಕಟ್ಟೆ ಆಗಕ್ ಬಿಡೋದು ಇಲ್ಲ. ನಾನೇ ಬಾಸು, ಗೊತ್ತಾಯ್ತಲ್ಲ. ಅದು ರೆಸ್ಪೆಕ್ಟ್ ಅಂದ್ರೆ ಐ ಲೈಕ್ ಇಟ್ ವಿಮಲ್. ಗುಡ್ ಮಾರ್ನಿಂಗ್ ಬಾಸ್. ಯಾವನ ಅವನು ಇಷ್ಟು ಲೇಟ್ ಆಗಿ ಬರ್ತಾರದು? ಸರ್, ನೀವಿಲ್ಲಿ? ಅಲ್ಲ ಸರ್, ಅದು ನೀವಿಲ್ಲ ಅಂತ ಇವರೆಲ್ಲ ರಿಲ್ಯಾಕ್ಸ್ ಆಗ್ಬಿಡ್ತಾರೆ, ಸ್ವಲ್ಪ ಚುರುಕಾಗಿರ್ಲಿ ಅಂತ ಹಂಗೆ ಹೇಳ್ತಿದ್ದೆ ಅಷ್ಟೇ ಸರ್. ಗುಡ್. ಪೆಂಡಿಂಗ್ ವರ್ಕ್ ಏನೇನಿದೆಯೋ ಅದನ್ನೆಲ್ಲ ನೋಡ್ಕೊಳ್ಳಿ.
ಓದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಬಂದ್ಬಿಟ್ನಲ್ಲ ಗುರು. ಇವನು ದೇಶ ಬಿಟ್ಟು ಹೋಗ್ತಾನೆ ಅಂತ ಭಾರ್ಗವಿ ಮೇಡಮ್ ಹೇಳಿದ್ರು. ಇನ್ನು ದೇಶಭಕ್ತಿ ಉಕ್ಕಿ ವಾಪಸ್ ಬಂದ್ಬಿಟ್ಟಿದ್ದಾನಲ್ಲ. ಸೀತಾ, ನೆನ್ನೆ ಇವಳು ಮದುವೆ ಆಯ್ತಲ್ವಾ, ಇವತ್ತು ಆಫೀಸಲ್ಲಿದ್ದಾಳೆ. ಸೀತಾ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಬೆಸ್ಟ್ ಎಂಪ್ಲಾಯಿ ಆಫ್ ದ ಇಯರ್ ಸುಮ್ಮನೆ ಕೊಟ್ಬಿಡ್ತಾರಾ? ನಿಮಗೆ ಕೆಲಸದ ಮೇಲಿರೋ ಡೆಡಿಕೇಶನ್ನು, ವರ್ಕ್ ಎಥಿಕ್ಸು, ಇದಕ್ಕೆ ತಾನೇ ಇಷ್ಟ ಆಗೋದು. ಅಲ್ಲ ಸೀತಾ, ನಿನ್ನೆ ತಾನೇ ಮದುವೆ ಆಗಿದೆ, ಮತ್ತೆ ಆಫೀಸಿಗೆ ಬಂದಿದ್ದೀರಾ? ನಿಮ್ ಗಂಡ ಬಿಟ್ರಾ? ಸೋ ಸ್ವೀಟ್ ಆಫ್ ಹಿಮ್. ಆದ್ರೂ ಈ ಆಫೀಸ್ ಮೇಲಿರೋ ಅಟ್ಯಾಚ್ಮೆಂಟ್ ನಿಮಗೆ ಕಮ್ಮಿ ಆಗಲ್ಲ ಅಲ್ಲ? ಐ ಲೈಕ್ ಇಟ್. ಕಂಟಿನ್ಯೂ. ಅವಾರ್ಡ್ ಬಂದಿದ್ದಕ್ಕೆ ನಿನಗೆ ಕಂಗ್ರ್ಯಾಚುಲೇಷನ್ಸ್. ನೀನು ವಾಪಸ್ ಬಂದಿದ್ದಕ್ಕೆ ನಮ್ಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ರಾಮ್, ಎಸ್, ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಪ್ಪ. ಥ್ಯಾಂಕ್ ಯು. ನಾನಂತೂ ಅಪ್ಪು ಕಂಗ್ರ್ಯಾಚುಲೇಟ್ ಮಾಡಲ್ಲಪ್ಪ. ಅದ್ಯಾಕೆ ಚಿಕ್ಕಿ? ಯಾಕೆ ಅಂತಂದ್ರೆ ನನ್ನ ಅವಾರ್ಡು ನನ್ನ ಹತ್ರ ಬಂತಲ್ಲ, ಅದಕ್ಕೆ. ಎಷ್ಟೋ ಸಲ ಇಲ್ಲಿಂದ ಹೊಡ್ಬೇಕು ಅಂತ ಅನ್ಕೋತೀನಿ. ಏನ್ ಮಾಡೋದು, ನಿಮ್ ಪ್ರೀತಿ ಮತ್ತೆ ಮತ್ತೆ ನನ್ನನ್ನ ಇಲ್ಲೇ ಕಟ್ಟಾಕತ್ತೆ. ಅಬ್ಬಾ, ಸದ್ಯ ಈಗ್ಲಾದ್ರೂ ಅರ್ಥ ಆಯ್ತಲ್ಲ ತಮ್ಗೆ. ಭಾರ್ಗವಿ, ಅಷ್ಟೊಂದು ಖುಷಿ ಪಡ್ಬೇಡಮ್ಮ, ಇನ್ನು ದೊಡ್ಡದು ಬಾಕಿ ಇದೆ. ಏನ್ ಮಾವಯ್ಯ ಅದು? ವಿನ್ನರ್ಸ್ ಬಾಯ್ಲೆ ಕೇಳ್ಬೇಕಮ್ಮ. ಏನಿಲ್ಲ ಚಿಕ್ಕಿ. ತಾತ ಯಾಕೆ ಏನೇನೋ ಹೇಳ್ತಿದ್ದೀರಾ? ಅದ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಎಲ್ರಿಗೂ ಹೇಳ್ಬಿಡ್ತೇನೆ, ಅಲ್ಲಿವರೆಗೂ ಅದು ಸ್ವಲ್ಪ ತಡ್ಕೊಳ್ಳಿ. ಏನಪ್ಪ ಅದು? ಏನಿಲ್ಲ ಚಿಕ್ಕಿ, ಸುಮ್ಮನೆ ಕಾಲ ಎಳಿತಿದ್ದಾರೆ. ಓಕೆ ಚಿಕ್ಕಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆಗ್ಬಾ, ನಿನ್ಗೋಸ್ಕರ ಸ್ಪೆಷಲ್ ಊಟ ರೆಡಿ ಇರುತ್ತೆ. ಓಕೆ ಚಿಕ್ಕಿ. ಏ ಅಶೋಕ, ನಿನ್ ಫ್ರೆಂಡ್ ಅಷ್ಟು ಕಷ್ಟ ಪಡ್ತಾ ಇದ್ದಾನೆ ಕೋಟ್ ತೆಗಿಯೋದಕ್ಕೆ, ಹೆಲ್ಪ್ ಮಾಡೋ. ಕೋಟ್ ಹಾಕೊಳ್ಳೋದ್ರಲ್ಲಿ ತೆಗಿಯೋದ್ರಲ್ಲಿ ನೀನ್ ಎಕ್ಸ್ಪರ್ಟ್ ಅಲ್ವಾ, ಹೆಲ್ಪ್ ಮಾಡು ಹೋಗು. ಅಶೋಕ, ಹುಷಾರು ಕಣಪ್ಪ. ವಿಷಯ ಕೋಟಿಯಿಂದ ಕೋಟಿಗೆ ಬಂದ್ಬಿಟ್ಟಿದೆ. ಇಟ್ಸ್ ಓಕೆ ಚಿಕ್ಕಿ, ನೋ ಪ್ರಾಬ್ಲಮ್. ಅಶೋಕ ಬಾ, ನೀನ್ ಬಾಯ್ಲಿ. ಫ್ರೆಂಡ್, ನೀನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇವತ್ತು ಟೈಮ್ ಬಂತು ನೋಡಿ. ಮಗ
ಮಗ 10 ರೌಂಡ್ ಆಯ್ತಲ್ಲೋ, ಸಾಕು ಕಣೋ. ಅಪ್ಪ ತಂದೆ, ಅಮೋಘವಾಗಿ 10 ರೌಂಡ್ ಹೊಡೆದಿದ್ಯಾ, ಇನ್ನ ಎಷ್ಟು ಹೊಡಿತ್ಯಾ? ಇನ್ ಮಿಕ್ಕಿದ ರೌಂಡ್ಗಳನ್ನ ನಿನ್ ಸೀತಾ ಅವ್ರಿಗೆ ಸತ್ಯ ಹೇಳ್ತಿಯಲ್ಲ, ಅದಾದ್ಮೇಲೆ ಬಂದ್ ನೋಡಿ. ವಾ, ನಮ್ ಹುಡುಗ ಇವತ್ತು ಎಷ್ಟು ಜೋಶಲ್ಲಿ ಇದ್ದಾನೆ. ನಿಂದೆ ರಾಶಿ ಭವಿಷ್ಯ ಓದ್ತಿದ್ದೆ, ನೋಡಿಲಿ ಏನ್ ಬರ್ತಿದೆ. ಮನಸ್ಸಲ್ಲಿ ಇರುವ ಮಾತನ್ನ ಹೇಳುವುದಕ್ಕೆ ಇವತ್ತಿನ ದಿನ ಪ್ರಶಸ್ತವಾಗಿದೆ. ಆಂಜನೇಯನ ಸ್ತೋತ್ರ ಪಠಿಸಿ ಹಳದಿ ಬಣ್ಣ ಬಟ್ಟೆ ಧರಿಸಿ. ಮಗ, ಇವತ್ತು ಹೋಗಕ್ಕಿಂತ ಮುಂಚೆ ಆಂಜನೇಯನ ಸ್ತೋತ್ರ ಹೇಳಿ ಯೆಲ್ಲೋ ಕಲರ್ ಬಟ್ಟೆ ಹಾಕೊಂಡು ಹೋಗ್ಬಿಡು. ಅಯ್ಯೋ, ನಿನ್ನ ಹತ್ರ ಯೆಲ್ಲೋ ಕಲರ್ ಬಟ್ಟೆ ಇಲ್ವಲ್ಲೋ? ಒಂದ್ ಕೆಲಸ ಮಾಡ್ತೀನಿ, ನಾನು ನಿನ್ನ ಶಾಪಿಂಗ್ ಮಾಡಿಸ್ತೀನಿ. ಯೆಲ್ಲೋ ಕಲರ್ ಪ್ಯಾಂಟು, ಯೆಲ್ಲೋ ಕಲರ್ ಶರ್ಟು, ಯೆಲ್ಲೋ ಕಲರ್ ಬ್ಲೇಸರ್, ಸಾಕರ ಕಾಣ್ತೀಯ. ಮಗ ಆಡ್ಕೋತಿದ್ಯಾ? ನನ್ ಕಷ್ಟ ನನಗ್ ಗೊತ್ತು. ನಾನಿರ್ಬೇಕಾದ್ರೆ ಏನೋ ಕಷ್ಟ ನಿನ್ಗೆ? ಹೇಳ ಮೇ ಹೂನಾ ಮಗ. ಟೆಲ್ ಮಿ ಮ್ಯಾನ್, ಹೇಳೋ ಏನ್ ಕಷ್ಟ ನಿನ್ಗೆ, ಹೇಳು. ನೋ 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 ಇದೆಲ್ಲ ಗೊತ್ತು ನನ್ಗೇನು. ನಾನ್ ಯಾವಾರಲ್ಲ, ಲಾಸ್ಟ್ ಟೈಮ್ ಹಿಂಗೆ ಮಾಡ್ದೆ. ರಾಮ್, ಆರಾಮಾಗಿದ್ದೀರಾ? ನೋವೆಲ್ಲ ಕಡಿಮೆ ಆಯ್ತಾ? ಕಡಿಮೆ ಆಗಿಲ್ಲ ಅಂದ್ರೆ ಉಪ್ಪಿನ ಶಾಖ ತಗೊಳ್ಳಿ, ಯು ವಿಲ್ ಡೆಫಿನೆಟ್ಲಿ ಫೀಲ್ ಬೆಟರ್. ನಿನ್ನೆ ಯಾಕೆ ಆಫೀಸಿಗೆ ಬರ್ಲಿಲ್ಲ ನೀವು? ನಾನ್ ನೋಡಿ ಮೊನ್ನೆ ಆ ಟೆನ್ಷನ್ ಅಲ್ಲಿ ನಮಗ್ ಸರಿಯಾಗಿ ಥ್ಯಾಂಕ್ಸೇ ಹೇಳಕ್ ಆಗ್ಲಿಲ್ಲ ರಾಮ್. ನೀವ್ ಮಾಡಿದ್ದು ಅಂತ ಇಂತ ಉಪಕಾರ ಅಲ್ಲ. ಆ ಮದ್ವೆ ಆಗಿದ್ದಿದ್ರೆ ಏನಾಗ್ತಿತ್ತು ಏನೋ ರಾಮ್. ಆ ಮದ್ವೆ ನಿಲ್ಸಿ ನೀವು ತುಂಬಾ ದೊಡ್ಡ ಉಪಕಾರ ಮಾಡಿದ್ರಿ. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ರಾಮ್. ಥ್ಯಾಂಕ್ ಯು ಸೋ ಮಚ್. ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಕೋಪ ಬಂತ ನಿಮಗೆ? ಸಾರಿ. ನಿಮಗೆ ಖುಷಿಯಾಗೋ ವಿಷಯನೇ ಹೇಳ್ತೀನಿ ಇವಾಗ. ಅಮ್ಮ ಅಪ್ಪನ ಆ್ಯನಿವರ್ಸರಿ ಇದೆ, ಊಟಕ್ಕೆ ಮನೆಗೆ ಬರಬೇಕು, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು, ಸರಿನಾ? ರಾಮ್ ಯಾಕೇನು ಮಾತಾಡ್ತಾನೆ ಇಲ್ಲ? ಕೇಳಿಸ್ತಿದ್ಯಾ? ರಾಮ್ ಆರಾಮಾಗಿದ್ದೀರಾ ಅಲ್ವಾ? ಏನು ಮಾತಾಡ್ತಾನೆ ಇಲ್ಲ? ನೆಟ್ವರ್ಕ್ ಪ್ರಾಬ್ಲಮಾ? ರಾಮ್, ಹಲೋ ಹಲೋ ರಾಮ್. ಸರಿ ಬಿಡಿ, ನಾನು ಮೆಸೇಜ್ ಮಾಡ್ತೀನಿ ನಿಮಗೆ. ಸೀತಾ, ನಾನು ಯಾವಾಗ ನೋಡಿದ್ರು ಈ ಪಕ್ಕದ ಸೀಟು ಖಾಲಿನೇ ಇಟ್ಕೊಂಡಿರ್ತೀರಲ್ಲ, ಬೇರೆ ಯಾರಿಗಾದ್ರೂ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀರಾ ಏನು? ಇಲ್ಲ ಮ್ಯಾಮ್, ಯೂಶ್ವಲಿ ರಾಮ್ ಕೂರ್ತಾರೆ. ಇಷ್ಟೊತ್ತಿಗೆ ಬರ್ಬೇಕಿತ್ತು ಅವರು, ಇನ್ನ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ಮ್ಯಾಮ್. ಸೀತಾ, ನಿಮ್ಮ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಕೇಳ್ಪಟ್ಟೆ. ಐ ಆಮ್ ರಿಯಲಿ ಸಾರಿ, ಬೇಜಾರಾಯ್ತು. ಡೋಂಟ್ ವರಿ, ಯು ವಿಲ್ ಹ್ಯಾವ್ ಸಮಥಿಂಗ್ ಬೆಟರ್ ಇನ್ ಫ್ಯೂಚರ್. ಹೋಪ್ ಕಳ್ಕೊಬೇಡಿ. ಸೀತಾ, ಫ್ರೆಂಡ್ ಅಂದ್ರೆ ನೀನೇನಾ? ಯಾಕೋ ಇಬ್ಬರ ಮಧ್ಯ ಫ್ರೆಂಡ್ಶಿಪ್ ತುಂಬಾ ಅತಿಯಾಗಿದೆ. ಫ್ರೆಂಡ್ಶಿಪ್ ಅಲ್ಲಿ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂತ ನಾನು ನಿಮ್ಗಳಿಗೆ ಹೇಳ್ಕೊಡ್ತೀನಿ. ಅದಕ್ಕೆ ವಿಶ್ ಮಾಡೋಣ ಅಂತ ಬಂದೆ. ಬಂಗಾರಿ, ನಿಮ್ ತಾತನ್ ಕೇಳು, ನಾನಾರು ಜ್ಞಾಪಕ ಇದ್ದೀನ ಅಂತ. ಅಯ್ಯೋ ಮರ್ಗುಳಿ ತಾತ, ಇವತ್ತು ನಿಮ್ದೇ ಆನಿವರ್ಸರಿ. ಫಸ್ಟ್ ಹೋಗಿ ಅಜ್ಜಿಗೆ ವಿಶ್ ಮಾಡಿ, ಸುಮ್ನೆ ಬಯಸ್ಕೋಬೇಡಿ ನೀವು. ಸರಿ ಕಣಮ್ಮ. ಶಾಂತ, ನಂಗೆ ಮರ್ತೇ ಹೋಗಿತ್ತು ಕಣೆ. ಇದಕ್ಕೇನಾ ನಾನು ಬೆಳಗ್ಗೆ ಎದ್ದಾಗಿಂದ ನೀನು ಗುರು ಗುರು ಅಂತ ಇರೋದು? ಹ್ಯಾಪಿ ಆನಿವರ್ಸರಿ ತಾತ. ಥ್ಯಾಂಕ್ ಯು ಬಂಗಾರಿ. ಅಜ್ಜಿ, ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಬಂಗಾರಿ. ಅಮ್ಮ, ನಿಂಗಾರು ಜ್ಞಾಪಕ ಇದೆಯಲ್ಲೇ? ನೀನಾದ್ರೂ ನನಗೆ ನೆನಪಿಸೋದಲ್ವಾ? ಸೀತಮ್ಮ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿದ್ಲು ತಾತ. ಪಾಪ, ಯಾರು ಮರೆತ್ರು ನಮ್ ಸೀತಾ ಮಾತ್ರ ಮರೆಯಲ್ಲ. ನೀನು ಅಷ್ಟೇ ಅಲ್ವಾ ಬಂಗಾರಿ, ಮರೆಯಲ್ಲ ತಾನೆ? ಅಜ್ಜಿ, ನೀನಿವತ್ತು ಏನೂ ಅಡ್ಗೆ ಮಾಡ್ಬಾರ್ದು, ಸೀತಮ್ಮನೇ ಎಲ್ಲ ಮಾಡ್ತಾಳೆ. ಅಯ್ಯೋ, ಸಿಗೋದೊಂದು ಭಾನುವಾರ, ಯಾಕೆ ಸೀತಾ ಅಷ್ಟೆಲ್ಲ ಕಷ್ಟಪಡ್ಬೇಕು? ಹೋಗ್ಲಿ ಬಿಡು, ನಾವು ಬಂದು ಅವ್ರಿಗೆ ಸಹಾಯ ಮಾಡ್ತೀವಿ.
ನೋ ಅಜ್ಜಿ, ಇವತ್ತು ನೀನ್ ಏನು ಮಾಡಬಾರ್ದು. ಅವಾಗ ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಆಹಾ ನಮ್ಮ ಹುಡುಗ ಮಿರ ಮಿಂಚ್ತಾ ಇದ್ದಾನೆ. ಮಗ, ನೀನು ಸೀತಾ ಅವ್ರ ಹತ್ರ ಏನು ಮಾತಾಡೋದೇ ಬೇಡ. ಈ ಗೆಟಪ್ಪಲ್ಲಿ ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವ್ರಿಗೆಲ್ಲ ಅರ್ಥ ಆಗ್ಬಿಡುತ್ತೆ. ಬರೀ ಮುಖ ನೋಡಿ, ಎಕ್ಸ್ಪ್ರೆಷನ್ ನೋಡಿ, ಹಾಕೊಂಡಿರೋ ಔಟ್ಫುಟ್ ನೋಡಿ ಎಲ್ಲ ಅರ್ಥ ಮಾಡ್ಕೊಳಕ್ ಆಗಲ್ಲ ಮಗ. ಕೆಲವೊಂದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕಾಗುತ್ತೆ. ಇವತ್ತೆಲ್ಲ ಹೇಳ್ಬಿಡ್ತೀನಿ. ಸೂಪರ್ ಮಗ. ಬಟ್ ಸೀತಾ ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು, ಏನ್ ಹೇಳಿದ್ರು, ಅದೆಲ್ಲ ನನ್ಗೆ ಅಪ್ಡೇಟ್ ಬೇಕು. ನೀ ಅಲ್ಲಿಂದಾನೆ ಫೋನಲ್ಲಿ ಮಗ ನಾನು ಮನೆಗೆ ಬಂದು ಹೇಳ್ತೀನಿ ಅಂತೆಲ್ಲ ಹೇಳಿದ್ರೆ ನನ್ನ ಕೈಲಿ ಕಾಯಕ್ಕಾಗಲ್ಲ. ಓಕೆ ಬಾಸ್. ಹಬ್ಬ, ಇವತ್ತಿಗೆ ನಿನ್ನ ವನವಾಸ, ನನ್ನ ಅಜ್ಞಾತವಾಸ ಎರಡೂ ಮುಗಿಯುತ್ತೆ. ಒಳ್ಳೇದಾಗ್ಲಿ. ಪ್ಲೀಸ್ ಸರ್, ಹ್ಯಾವ್ ಎ ಸಿಟ್. ಏಯ್, ನೀನು ಬರೋ. ಇಲ್ಲ, ನನಗೆ ಸೂರ್ಯ ಜೊತೆ ಸ್ವಲ್ಪ ಕೆಲಸ ಇದೆ, ನೀನು ಹೋಗ್ಬಾ. ವಿಜಯ್ ಭವ. ಕ್ಯಾರೆಟ್ ಹಲ್ವಾ ಮಾಡು ಪ್ಲೀಸ್. ಒಂದ್ ರಾಶಿ ಕ್ಯಾರೆಟ್ ತುರಿಬೇಕು ಕಣ, ಅದಕ್ಕೆ ಟೈಮ್ ಇಲ್ಲ. ಶಾವ್ಗೆ ಪಾಯಸ ಮಾಡ್ತಿದ್ದ, ಅದು ಎಲ್ಲಾರ್ಗೂ ಇಷ್ಟ ಆಗತ್ತೆ. ಇಲ್ಲ ಸೀತಮ್ಮ, ನೀನ್ ಕ್ಯಾರೆಟ್ ಹಲ್ವಾನೇ ಮಾಡು. ನೀನ್ ಸೂಪರ್ ಆಗಿ ಮಾಡ್ತೀಯ. ಕ್ಯಾರೆಟ್ ನಾನೇ ತುರ್ಕೊಡ್ತೀನಿ. ನೀನ್ ಯಾಕೆ ಹಲ್ವಾ ಮಾಡು ಅಂತ ಹೇಳ್ತಿದ್ಯಾ? ಅದು ಸ್ವೀಟು ಅಂತನಾ? ಯಾಕಂದ್ರೆ ನನ್ನ ಫ್ರೆಂಡಿಗೆ ಕ್ಯಾರೆಟ್ ಹಲ್ವಾ ತುಂಬಾ ಇಷ್ಟ. ಓ, ಅದಕ್ಕ ನಿನ್ ಫ್ರೆಂಡ್ ಬರ್ತಾರೋ ಇಲ್ವೋ ಅಂತ ಕನ್ಫರ್ಮ್ ಇಲ್ಲ ಕಣೆ. ಅವ್ರು ಕಾಲ್ ಮಾಡಿದ್ದೆ, ವಾಯ್ಸೇ ಕೇಳಿಸ್ಲಿಲ್ಲ. ಏನೋ ಕೆಲಸ ಇರುತ್ತೆ, ಪರವಾಗಿಲ್ಲ ಬಿಡು. ಸೀತಮ್ಮ, ನಾನ್ ಕರೆದ್ರೆ ನನ್ನ ಫ್ರೆಂಡ್ ಬಂದೇ ಬರ್ತಾರೆ. ಫೋನಲ್ಲಿ ಕೇಳಿಲ್ಲ ಅಂದ್ರೆ ಏನಂತೆ? ನಾನು ವಾಯ್ಸ್ ನೋಟ್ ಹಾಕಿದ್ದೀನಿ. ವಾ, ಅಷ್ಟು ಬೇಗ ಮೆಸೇಜ್ ಮಾಡ್ದ್ಯಾ ನೀನು? ನೀನಿದ್ಯಲ್ಲ, ನೀನು ಸಿಹಿ ಅಲ್ಲ ಮೀನು. ನೀರಲ್ಲಿ ಮೀನಿನ ಹೆಜ್ಜೆ ಗೊತ್ತಾಗಲ್ಲ ಅಂತಾರೆ, ಅದೇ ತರನೇ ನೀನು. ನೀವು ಮೇಡಮ್ ಆಕ್ಚುಲಿ ನಮ್ಮ ಬಾಸ್ಗೆ ತುಂಬಾ ಬೇಕಾದವ. ಸಾರಿ, ನಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಐಡೆಂಟಿಟಿನ ರಿವೀಲ್ ಮಾಡುವಷ್ಟು ಫ್ರೀಡಮ್ ಇನ್ನೂ ಕೊಟ್ಟಿಲ್ಲ ನನ್ನ ಬಾಸ್ ನನಗೆ. ಎಲ್ಲ ವಸ್ತುಗಳು ಹೆಂಗಿತ್ತು ಜೋಡಿಸ್ರು. ಇಷ್ಟು ಬೇಗ ವಿಷಯನ ಅಲ್ಲಿ ತನಕ ಹೆಂಗಕ್ಕ ತಲುಪಿಸ್ತೆ? ಸ್ಪೀಡ್ ಆಗಿ ಹೋದ್ರೆ ನನ್ಗೆ ಸ್ವಲ್ಪ ಭಯ ಆಗುತ್ತೆ. ಏನ್ ಮಹಾರಾಷ್ಟ್ರ ಮನೆ ತಂದ ತರ ಆಡ್ತಾ ಇದ್ದೀರಾ? ನಿಮ್ ಫ್ಯಾಮಿಲಿ ಫೋಟೋ ಕೊಡಿ. ಆಕ್ಚುಲಿ ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ. ಸರ್, ಏನ್ ಮಾಡಾಯ್ತು ಸರ್? ರೂಮ್ ಕ್ಲೀನ್ ಮಾಡಕ್ ಹೇಳಿದ್ರಲ್ಲ ಸರ್? ಶ್ರೀರಾಮ್ ದೇಸಾಯಿ ಅವರಿಗೆ ಪ್ರತಿಷ್ಠಿತ ಸೌತ್ ಏಷ್ಯನ್ ಬಿಸಿನೆಸ್ ಟೈಮ್ಸ್ ವತಿಯಿಂದ 2023 ಸಾಲಿನ ಯಂಗ್ ಬಿಸಿನೆಸ್ ಐಕಾನ್ ಅವಾರ್ಡ್ ಸಿಕ್ಕಿದೆ. ಕಣ್ ಮುಚ್ಕೊಂಡ್ ಮದ್ವೆ ಆಗ್ತೀನಿ. ಇಷ್ಟು ದಿವಸ ನೀನು ಯಾರು ಅಂತಾನೆ ಗೊತ್ತಾಗಿರ್ಲಿಲ್ಲ. ನೀನು ಯಾರು ಅಂತ ಗೊತ್ತಾದ್ಮೇಲೆ ಸಂತೋಷ, ಗೊಂದಲ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ನೀವು ಯಾರು ಏನು ಅಂತ ಗೊತ್ತಿಲ್ಲದೆ ನಾವು ನಿಮ್ಮನ್ನು ಹೇಗೇಗೋ ನಡ್ಸ್ಕೊಂಬಿಟ್ವಿ. ದಯವಿಟ್ಟು ಕ್ಷಮಿಸ್ಬಿಡಿ. ಚಿಚೆ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಸರ್, ಪ್ಲೀಸ್. ಅಲ್ಲಪ್ಪ, ನೀನು ಯಾರು,
ನಿಮ್ಮ ಮನೆತನ ಏನು ಅಂತ ಹೇಳಲೇ ಇಲ್ವಲ್ಲ, ಯಾಕೆ ಮುಚ್ಚಿಟ್ಟೆ? ಅದಕ್ಕೆಲ್ಲ ಕಾರಣ ಇದೆ ಅಜ್ಜಿ. ನಮ್ಮ ಆಫೀಸಲ್ಲಿ ತುಂಬಾ ಕಳ್ಳ ವ್ಯವಹಾರಗಳು ನಡೀತಾ ಇತ್ತು. ಈಗ ನಾನು ಅವ್ರ ಎದುರುಗಡೆ ಬಾಸ್ ಆಗಿ ನಿಂತರು ಎಲ್ಲರೂ ಒಳ್ಳೆಯವರೇ. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅಂತ ಕಂಡಿಡಿದಕ್ಕೆ ಸ್ವಲ್ಪ ದಿನ ಈ ರೀತಿ ಕೆಲಸ ಮಾಡ್ಬೇಕಾಯ್ತು. ಆದ್ರೆ ನಿಮ್ಗಳೆಲ್ಲರ ಮುಂದೆ ನನ್ನ ಪರಿಚಯನ ಮುಚ್ಚಿಟ್ಟಿದ್ದಕ್ಕೆ ನಿಮಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ಏನು ಹೇಳ್ತಾ ಇದ್ದೀರಾ ನೀವು? ಈ ಪ್ರಶ್ನೆನ ನಾವು ನಿಮ್ಮನ್ನು ಕೇಳಬೇಕು. ನಾವು ನಿಮ್ಮ ಜೊತೆ ತೀರ ಸಲಿಗೆಯಿಂದ ನಡ್ಕೊಂಡು ನಿಮ್ಮ ಕೈಲಿ ಏನೇನೋ ಕೆಲಸ ಮಾಡಿಸ್ಬಿಟ್ವಿ. ನಿಮ್ಮನ್ನು ಒಬ್ಬ ಸಾಮಾನ್ಯ ಹುಡುಗನ ನೋಡ್ಕೊಳ್ಳೋ ಹಾಗೆ ನೋಡ್ಕೊಂಡ್ಬಿಟ್ವಿ. ಹೌದಪ್ಪ, ನಾನು ಅಷ್ಟೇ ನಮ್ಮನೆ ಹುಡುಗ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೀನು ಬೇಜಾರಿಲ್ಲ ತಾನೆ? ಹಾಗಾದ್ರೆ ನಾನಿವಾಗ ನಿಮ್ಮೆಲ್ಲರಿಂದ ದೂರ ಆಗ್ಬಿಟ್ನಾ ಅಜ್ಜಿ? ನಿಮ್ಮ ಮನೆಯವನಲ್ವಾ? ಸರ್ ಅಂತೂ ಹೋಗಿ ಬನ್ನಿ ನೀವು ಅಂತ ಹೇಳಿ ದೂರ ಮಾಡಿಬಿಟ್ರು. ಎಲ್ಲಾದರೂ ಉಂಟಾ? ನೀವು ಯಾರು ಅಂತ ಹೇಳಿದ್ರೆ ನಮ್ಮೆಲ್ಲರ ಹಾಗೆ ಸಾಮಾನ್ಯವಾಗಿದ್ದದ್ದು ನಿಮ್ಮ ಸರಳತನ. ಈ ಗೌರವ ಆ ನಿಮ್ಮ ಸರಳತನಕ್ಕೆ, ಈ ನಿಮ್ಮ ಸಾಧನೆಗೆ. ಹೌದಪ್ಪ ಅಜ್ಜಿ, ಇಷ್ಟೊಂದೆಲ್ಲ ಗೌರವ ಕೊಡೋ ಅವಶ್ಯಕತೆ ವಾವ್, ನಮ್ ರಾಮ್ ನೋಡಿ ಎಷ್ಟ್ ಚೆನ್ನಾಗ್ ಕಾಣ್ತಿದ್ದಾನೆ. ಅಲ್ಲಿ ಅವಾರ್ಡ್ ಫಂಕ್ಷನ್ ಅಲ್ಲಿ ಎಲ್ಲಾ ಹುಡುಗಿರ್ ಕಣ್ಣು ನಮ್ ರಾಮ್ ಮೇಲೆ ಇರುತ್ತೆ. ಬರೀ ಹುಡುಗಿರ್ ಕಣ್ಣು ಅಷ್ಟೇ ಅಲ್ಲ, ಈ ಗ್ರಹದ ಕೆಟ್ಟ ಕಣ್ಣುಗಳು, ಸಾರಿ, ಎಲ್ಲ ಕೆಟ್ಟ ಗ್ರಹದ ಕೆಟ್ಟ ಕಣ್ಣುಗಳು ಅವನ ಮೇಲೆ ಇರುತ್ತೆ ಅನ್ನಕ್ ಬಂದ್ರೆ. ಆದ್ರೂ ಆ ಕೆಟ್ಟ ದೃಷ್ಟಿಗಳು ನಮ್ಮ ರಾಮನ್ನ ಏನು ಮಾಡಕ್ಕಾಗಲ್ಲ. ಯಾಕೆ ಹೇಳೋ? ರಾಮ ದೇಸಾಯಿ ವಂಶದ ಕುಡಿ, ನಮ್ಮ ಹೀರೋ ಕಣೆ ಅವನು. ಕರೆಕ್ಟಾಗಿ ಹೇಳ್ದೆ ಕಣ ತಮ್ಮಯ್ಯ, ನಮ್ಮ ರಾಮ್ ಹೀರೋನೇ. ಹೀರೋ ಫೇಸು ಇವತ್ತು ರಿವೀಲ್ ಆಗ್ತಿದೆ ಪ್ರಪಂಚಕ್ಕೆ. ಹೀರೋ? ಈ ಫುಟೇಜ್ ಎಲ್ಲ ಓಡಾಡೋ ಕಡೆ ಓಡಾಡಬೇಕು, ನೋಡೋರೆಲ್ಲ ನೋಡಬೇಕು. ಆಮೇಲಿರೋದು ಈ ನಿಮ್ಮ ಹೀರೋ ಗತಿ ಅಧೋ ಗತಿ. ಅಕ್ಕ, ರಾಮ್ ಬರ್ತಿದ್ದಾನೆ. ಇದೆಲ್ಲ ಟಿವಿಗೆ ಹೇಗೆ ಬಂತು? ಈ ಫೋಟೋಸ್ ಎಲ್ಲ ಮೀಡಿಯಾದವ್ರಿಗೆ ಹೇಗೆ ಸಿಕ್ತು? Excuse me. ಆದ್ರೆ ನೀವಲ್ಲಿ ಕೇಳಿದಲ್ಲ, ಇಷ್ಟು ದಿನ ಚೆನ್ನಾಗಿರೋ ತರ ನಾಟಕ ಆಡ್ದೆ ಅಂತ. ನಿಮ್ ಜೊತೆ ಆಗ್ಲಿ ಸಿಹಿ ಜೊತೆ ಆಗ್ಲಿ ನಾ ಕಳ್ದಿರೋ ಒಂದೊಂದು ಕ್ಷಣನೂ ನಾಟಕ ಅಲ್ಲ ಸೀತಾ. ಇನ್ಫ್ಯಾಕ್ಟ್ ಐ ಲಿವ್ ಮೈ ಲೈಫ್ ಟು ದ ಫುಲ್ಲೆಸ್ಟ್ ವೆನ್ ಐ ವಾಸ್ ವಿತ್ ಯು ಗೈಸ್.
ನನಗೆ ಲೈಫ್ ಅಂದ್ರೆ ಏನು ಅಂತ ತೋರ್ಸ್ಕೊಟ್ಟಿರೋರೆ ನೀವು ಮತ್ತೆ ಸಿಹಿ. ಇದನ್ನ ದಯವಿಟ್ಟು ನಾಟಕ ಅಂತ ಹೇಳಕ್ ಬರಬೇಡಿ ಸೀತಾ. ಓ, ನೀವು ನೀವಾಗಿಲ್ದೆ ಇನ್ಯಾರೋ ಆಗಿರೋದು ನಾಟಕ ಅಲ್ವಾ ರಾಮ್? ಸಾರಿ ಸರ್. ಸೀತಾ ಪ್ಲೀಸ್ ಕಾಲ್ ಮೀ ರಾಮ್. ಸರ್, ನೀವು ನಮ್ಮ ಬಾಸ್ ನಿಮ್ನ ಹೆಸರಿಟ್ಟು ಕರೆಯೋದು ತಪ್ಪಾಗತ್ತೆ ಸರ್. ಇಷ್ಟು ದಿನ ನೀವು ನಮ್ಮ ಥರನೇ ಕಾಮನ್ ವ್ಯಕ್ತಿ, ನಮಗೆ ಯಾರೂ ಇಲ್ಲ, ಒಂಟಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ನಿಮ್ಮ ಜೊತೆ ಸಲಿಗೆಯಿಂದಾನು ಇದ್ದೆ. ಒಂದು ಕ್ಷಣನೂ ನೀವು ಹೇಳ್ತಿರೋದು ಸುಳ್ಳು ಅಂತ ನನಗೆ ಅನ್ನಿಸ್ಲಿಲ್ಲ. ಸುಳ್ಳು ಅಂದ್ರೆ ಮೈಗೆಲ್ಲ ಉರಿಯುತ್ತೆ, ಆದ್ರೆ ನೀವು ಹೇಳಿದ್ದೆಲ್ಲ ಸುಳ್ಳು. ಸೀತಮ್ಮ ಯಾಕೆ ಕೋಪ ಮಾಡ್ಕೊಂಡು? ಏ ಸಿಹಿ, ನಿನ್ ಫ್ರೆಂಡು ಟಿವಿಲ್ ಬರ್ತಿದ್ದಾನ ಕಣೆ, ಅವನೇನ್ ಹೀರೋನಾ? ನನ್ ಫ್ರೆಂಡು ಹೀರೋನೇ. ಮೊನ್ನೆ ಆ ಬ್ಯಾಡ್ ಅಂಕಲ್ ಜೊತೆ ಫೈಟ್ ಮಾಡೋದು ನಿನ್ಗೆ ಗೊತ್ತಾಗಿಲ್ವಾ? ಈ ಹೀರೋ ಅಲ್ಲ ಕಣೋ, ಸೀತಾಂಟಿ ಕೆಲಸ ಮಾಡ್ತಾರಲ್ಲ ಆ ಕಂಪ್ನಿ ಬಾಸು. ಏ ಸಿಹಿ, ನಿನ್ ಫ್ರೆಂಡ್ ಹತ್ರ ಸ್ವಂತ ಹೆಲಿಕಾಪ್ಟರ್ ಇದೆ ಕಣೆ. ಅವರು ಹೆಲಿಕಾಪ್ಟರ್ ಇಂದ ಬರೋದ್ನ ಟಿವಿಲ್ ತೋರಿಸ್ತಿದ್ರು. ಹೌದಾ? ಸ್ವಂತ ಹೆಲಿಕಾಪ್ಟರ? ನಾನು ಈಗಲೇ ನನ್ನ ಫ್ರೆಂಡ್ ಹತ್ರ ಕೇಳ್ತೀನಿ. ಅಮ್ಮ, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ನೀವು 100 ಕಾಲ ಸುಖವಾಗಿ ಬಾಳಿ, ಖುಷಿಯಾಗಿ. ಥ್ಯಾಂಕ್ಸ್ ಅಮ್ಮ. ನಿಮ್ಮ ಜೋಡಿ ನಮಗೆಲ್ಲ ಮಾದರಿ. ನಿಮ್ಮಂಗೆ ಅನ್ಯೋನ್ಯವಾಗಿರ್ಬೇಕು. ಓ, ಊಟ ಎಲ್ಲ ರೆಡಿ ಮಾಡ್ತಿದ್ದೀರಾ? ನಮ್ಮಂತ ವಯಸ್ಸಾದವ್ರಿಗೆ ಯಾಕಮ್ಮ ಅಂದ್ರು ಕೇಳ್ದೆ ನೋಡಿ, ಎಲ್ಲ ಅರೇಂಜ್ ಮಾಡಿದಾಳೆ. ತೊಂದರೆ ತಗೊಳ್ಳಿ ಇವಳು. ಗೀತಾ, ನನಗೂ ಇಲ್ಲೇ ಬಡಿಸಿ, ನಾ ಇಲ್ಲೇ ಕೂರ್ತೇನೆ. This is not fair.
ಪ್ಲೀಸ್ ಕೂತ್ಕೊಳ್ಳಿ. ಸೀತಾ ಪ್ಲೀಸ್. ಸೀತಾ ಪ್ಲೀಸ್, ನನ್ನ ಬೇರೆ ಯಾರೋ ಅನ್ನೋ ತರ ನೋಬೇಡಿ, ಹೀಗ್ ಮಾಡಬೇಡಿ. ಐ ಆಮ್ ಸ್ಟಿಲ್ ದ ಸೇಮ್ ರಾಮ್. ಬಟ್ ಐ ಕ್ಯಾನಾಟ್ ಬಿ ದ ಸೇಮ್ ಸೀತಾ ವಿತ್ ಯು. ನೀನ್ ಯಾಕೆ ಫೋನ್ ಕೊಡ್ತಿಲ್ಲ? ಯಾಕಂದ್ರೆ ಇನ್ಮೇಲೆ ಅವರು ನಮ್ ಫ್ರೆಂಡ್ ಅಲ್ಲ, ಅದಕ್ಕೆ. ಅವರು ನಮ್ ಕಂಪನಿ ಬಾಸ್ ಮತ್ತೆ ಎಂಪ್ಲಾಯೀಸ್ ಫ್ರೆಂಡ್ಸ್ ಆಗಕ್ ಸಾಧ್ಯನೇ ಇಲ್ಲ. ಆದ್ರೆ ನಾನ್ ಎಂಪ್ಲಾಯ್ ಅಲ್ಲ ಸೀತಮ್ಮ. ಅದು ಎಂಪ್ಲಾಯೀಸ್ ಅಲ್ಲ, ಎಂಪ್ಲಾಯೀಸು. ಅದೇ ಅದ್ ನಾನಲ್ಲ, ಅವರು ನನ್ ಫ್ರೆಂಡು, ನಾನು ಅವ್ರ ಫ್ರೆಂಡು. ನಿನ್ನಿಂದಾನೇ ಅವ್ರು ಊಟ ಮಾಡಿಲ್ಲ. ನೀನು ನನ್ನ ಫ್ರೆಂಡ್ಗೆ ಹರ್ಟ್ ಮಾಡಿದ್ಯಾ. ಸಾರಿನೂ ಕೇಳಿಲ್ಲ, ಕಾಂಗ್ರಾಟ್ಸು ಹೇಳಿಲ್ಲ. ಅವ್ರೀಗ ಊಟ ಮಾಡಿದಾನ ಅಂತ ನಾನು ಕೇಳಬೇಕು. ಫೋನ್ ಕೊಡು. ಸಿಹಿ, ನೀನು ಎಷ್ಟೇ ಕೇಳಿದ್ರು ನಾನು ಕೊಡೋಕ್ಕಾಗಲ್ಲ. ಇನ್ ಮುಂದೆ ಅವ್ರಿಗೆ ಸುಮ್ಮನೆ ಫೋನ್ ಮಾಡಬೇಡ. ಅವ್ರು ನಮ್ಮ ಥರ ಅಲ್ಲ ಸಿಹಿ, ತುಂಬಾ ದೊಡ್ಡ ಜನ, ಶ್ರೀಮಂತರು. ಅವ್ರ ಕೈಯಲ್ಲಿ ಸಂಬಳ ತಗೊಂಡು ನಾವು ಕೆಲಸ ಮಾಡೋರು. ಈ ಥರ ಇಷ್ಟ ಬಂದಂಗೆ ಇರೋಕ್ಕಾಗಲ್ಲ ಸಿಹಿ. ಅವ್ರಿಗೆ ಸುಮ್ಮನೆ ಎಲ್ಲಂದ್ರೆ ಅಲ್ಲಿ ಕರೆಯೋದು, ಫೋನ್ ಮಾಡೋದು, ಹಠ ಮಾಡೋದು, ಇನ್ಮೇಲೆ ಇದೆಲ್ಲ ಬಂದ್. ಅರ್ಥ ಆಯ್ತಾ? ಈ ಅಂತರ ನಿನಗೂ ಗೊತ್ತಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅಂತರ ಅಂದ್ರೆ ಡಿಸ್ಟೆನ್ಸ್. ಇಷ್ಟ. ನಮ್ PT ಪೀರಿಯಡ್ ಅಲ್ಲಿ ಒಬ್ಬೊಬ್ರು ಎಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ನಿಂತ್ಕೊಂತೀವಿ. ನಾನು ಅಷ್ಟೇ ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡ್ತೇನೆ ಸೀತಮ್ಮ. ಪ್ಲೀಸ್ ಫೋನ್ ಕೊಡು. ಸಿಹಿ, ತರ್ಲೆ ಮಾಡ್ಬೇಡ, ಊಟಕ್ಕೆ ಬಾ. ಫ್ರೆಂಡ್, ಸೀತಮ್ಮ ಫೋನೇ ಕೊಡ್ತಿಲ್ಲ. ನೀ ನನಗೆ ತುಂಬಾ ನೆನಪಾಗ್ತಿದ್ಯಾ, ತುಂಬಾ ನೆನಪಾಗ್ತಿದ್ಯಾ ಫ್ರೆಂಡ್. ನೀ ನನ್ನ ಕಾಲಿಗೆ ವೇಟ್ ಮಾಡ್ತಿದ್ಯಾ ಅಲ್ವಾ? ಕ್ಯಾರೆಟ್ ಹಲ್ವಾ ತಿಂದ ಹೇಗಿದೆ? ರಾಮ್, ಕಾರಲ್ಲಿ ಬಾಕ್ಸ್ ಇತ್ತಂತೆ, ಡ್ರೈವರ್ ಕೊಟ್ರು. ಕ್ಯಾರೆಟ್ ಅಲ್ವಾ, ನನ್ನ ಫೇವ್ರೆಟ್. ಸೀತಾ ಅವ್ರು ಮಾಡಿದ್ರು. ಪಾಪ ಸಿಹಿ ಪುಟ ನನಗಿಷ್ಟ ಅಂತ ನೆನ್ಪಿಟ್ಕೊಂಡು ಪ್ರೀತಿಯಿಂದ ಕಳಿಸ್ಕೊಟ್ಲು. ಏನ್ ಗೊತ್ತಾಯ್ತು ನಿನ್ಗೆ? ನಿನ್ನೆ ನಡೆದ ಗಲಾಟೆಯಿಂದ ಸೀತಾ ಅವ್ರು ಅಪ್ಸೆಟ್ ಆಗಿದ್ದಾರೆ. ಅದೇ ತರ ಪ್ರಿಯಾನು ಅಪ್ಸೆಟ್ ಆಗಿರ್ತಾರೆ. isn't it? ಪ್ರಿಯಾ ಬಗ್ಗೆ ಯೋಚನೆ ಮಾಡ್ತಾ ನೀನು ಅಪ್ಸೆಟ್ ಆಗಿದ್ಯಾ ಅಂದ್ರೆ ಏನೋ ಒಂದ್ ದೊಡ್ಡ ವಿಷಯನೇ ಇರುತ್ತೆ.
ಅದ್ ಏನು ಅಂತ ಹೇಳು ಮರಯ, ಪರವಾಗಿಲ್ಲ. ಏಯ್ ಸುಮ್ಮನಿರ, ಅಂಥದ್ದೇನಿಲ್ಲ. ಮಾಡೋ ಕೆಲ್ಸಗಳು ಬೇಜಾನಿದಾವೆ. ನೋಡಿ ಕಾನ್ಫರೆನ್ಸ್ ಹಾಲ್ಗೆ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಒಂದು ನಿಮಿಷ. ಮಿಸ್ಟರ್ ಚರಣ್, ಕ್ಯಾನ್ ಯು ಕಮ್ ಟು ಮೈ ಕ್ಯಾಬಿನ್? ಯಾ ಮಗ, ಇಶ್ಯೂ ಸಾಲ್ವ್ ಆಗೋವರೆಗೂ ನೀನು ಈ ಚೇರ್ ಮೇಲೆ ಕೂತ್ಕೋಬೇಕು. ಪ್ಲೀಸ್ ಕಣ, ಕೋಪ ಮಾಡ್ಕೋಬೇಡ. ಬಾ, ಗುಡ್ ಬಾಯ್ ಅಲ್ಲ ನೀನು? ವೆರಿ ಗುಡ್. ಕೂತ್ಕೊಳ್ಳಿ. ಸೊ ಮಿಸ್ಟರ್ ಚರಂಡಿ, ನಿಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ತೀನಿ, ನಿಮ್ ಕನಸೇನು? ಹೇಳಿ, ಪರವಾಗಿಲ್ಲ. ಸರ್, ಅದು ನನ್ನ ಕನಸು ನನ್ನ ಕಷ್ಟ ಎರಡೂ ಒಂದೇ ಸರ್. ನನ್ನ ಹೆಂಡತಿಗೆ ನಾನು ತುಂಬ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಆಸೆ ಸರ್. ಹಾಗೇನಾದ್ರು ಮಾಡಲಿಲ್ಲ ಅಂದರೆ ಮನೇಲಿ ಒಂಚೂರು ನೆಮ್ಮದಿ ಇರಲ್ಲ ಸರ್. ಹಾಗಾಗಿ ಚೆನ್ನಾಗಿ ದುಡ್ದು ಸಂಪಾದನೆ ಮಾಡೋಣ ಅಂತ ಇದ್ದೀನಿ ಸರ್. ನೀವೀಗ ಮನ್ಸು ಮಾಡಿದ್ರೆ ನಿಮ್ಮ ಕನಸು ನನಸಾಗುತ್ತೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನೀವು ಹೇಳಿದ ನಂಗೆ ಅರ್ಥ ಆಗಿಲ್ಲ ಸರ್. ಈಗ ಸಡನ್ ಆಗಿ ನಾನು ನಿಮ್ಮನ್ನು ಟರ್ಮಿನೇಟ್ ಮಾಡಿದ್ರೆ ಏನಾಗುತ್ತೆ? ಸರ್, ಏನು ಹೇಳ್ತಾ ಇದ್ದೀರಾ ಸರ್? ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ನೀವು ಬಾಸ್ ಅಂತ ಗೊತ್ತಿಲ್ಲದೆ ಹೇಗೇಗೋ ನೋಡ್ಕೊಂಬಿಟ್ಟೆ, ಆದರೆ ಇನ್ಮೇಲಿಂದ ಹಾಗೆ ಮಾಡಲ್ಲ ಸರ್. ಪ್ಲೀಸ್ ಸರ್. ಕೆಲಸ ಹೋಗುತ್ತೆ ಅಂದ ತಕ್ಷಣ ಎಷ್ಟು ಭಯ ಆಯ್ತಲ್ವಾ? ಅದು ಈ ಕೆಲಸ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಂದಮೇಲೆ ನಿಯತ್ತಾಗಿರ್ಬೇಕಾಗಿತ್ತು. ಕಂಪ್ನಿಗೆ ಯಾಕೆ ಮೋಸ ಮಾಡಕ್ ಹೋದ್ರಿ ಸರ್? ಈಗ ನಿಮ್ಮನ್ನ ಟರ್ಮಿನೇಟ್ ಮಾಡಕ್ ಹೋದ್ರೆ ನಿಮ್ ಕೈಯಲ್ಲಿ ಸಂಪಾದನೆನೂ ಇರಲ್ಲ, ಮನೇಲಿ ನೆಮ್ಮದಿನೂ ಇರಲ್ಲ. ಡು ಯು ನೋ ದ್ಯಾಟ್? ಸರ್, ಏನು ಶಿಕ್ಷೆ ಬೇಕಾದ್ರೂ ಕೊಡಿ ಸರ್, ಆದರೆ ದಯವಿಟ್ಟು ಕೆಲಸದಿಂದ ಮಾತ್ರ ತೆಗಿಬೇಡಿ ಸರ್. ಓಕೆ, ಹಾಗಿದ್ರೆ ನಾನು ನಿಮ್ಗೊಂದು ಆಫರ್ ಕೊಡ್ತೀನಿ. ನಾವು ನಿಮ್ಮನ್ನ ಕ್ಷಮಿಸ್ತೀವಿ, ಆದರೆ ಈ ಕಂಪನಿಲಿ ನಡೀತಿರೋ ಫ್ರಾಡ್ ಹಿಂದೆ ಯಾರಿದ್ದಾರೆ ಅಂತ ನೀವು ನಮಗೆ ಹೇಳಬೇಕು. ಸರ್, ಅದು Come on, tell me. ಸರ್, ಅದು ಮಿಸ್ಟರ್ ಚರಣ್, ನೀವು ಇಷ್ಟೊಂದು ಭಯ ಪಡ್ತಿರೋದು ನೋಡಿದ್ರೆ ಖಂಡಿತ ನಿಮ್ಮಿಂದ ಯಾರೋ ಇದನ್ನು ಮಾಡಿಸ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ. ಯಾರು ಅಂತ ಹೇಳಿ. ಸರ್, ಅವ್ರ ಹೆಸರು ಹೇಳಿದ್ರೆ ನೀವೇನು ಕಳ್ಕೊಳ್ಳೋದಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ನೀವು ನಿಮ್ಮ ಕೆಲಸನ ಉಳಿಸ್ಕೋತೀರಾ. ಸರ್, ಅದು ಸರ್, ಅದು ಎಡವಟ್ ಆಗಿಲ್ಲ ತಾನೆ? ಅದು ಮೇಡಮ್ ಆಲ್ಮೋಸ್ಟ್ ಎಡವಟ್ ಆಗೋಗ್ತಾ ಇತ್ತು. ಅಷ್ಟರಲ್ಲಿ ಸದ್ಯ ನೀವು ರಾಮ್ ಸರ್ಗೆ ಫೋನ್ ಮಾಡಿದ್ರಿ. ದೊಡ್ಡ ಬಾಸ್ಗೆ ಏನಾಗಿದೆ ಮೇಡಮ್? ರೀ, ಅದೆಲ್ಲ ನಿಮ್ಗೆ ಯಾಕ್ರಿ? ರಾಮ್ ಏನ್ ಕೇಳ್ದ? ಅಲ್ಲಿ ಏನೇನಾಯ್ತು ಅದನ್ನ ಹೇಳಿ. ಅದನ್ನೇನ್ ಕೇಳ್ತೀರಾ ಮೇಡಮ್? ನೀವು ಫೋನ್ ಮಾಡಿದಾಗ ರಾಮ್ ಸರ್ ನನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ನಿಮ್ ಹಿಂದೆ ಯಾರಿದ್ದಾರೆ ಹೇಳು ಅಂತ ಹೆದರ್ಸಿ ಬೆದರ್ಸಿ ಕೇಳ್ತಾ ಇದ್ರು ಮೇಡಮ್. ಅವ್ರು ಹೀಗೆ ನೇರ ನನ್ನ ಪ್ರಶ್ನೆ ಕೇಳ್ತಾರೆ ಅನ್ನೋ ಅಂದಾಜು ನನಗಿರ್ಲಿಲ್ಲ ಮೇಡಮ್. ನಿಮ್ಮ ಹೆಸರು ಇನ್ನೇನು ಹೇಳಲೇಬೇಕು ಅನ್ನೋ ಅಷ್ಟರಲ್ಲಿ ನೀವು ಅವ್ರಿಗೆ ಫೋನ್ ಮಾಡಿದ್ರಿ, ನಾನು ಬಚಾವಾದೆ ಮೇಡಮ್. ಮತ್ತೆ ಮೇಡಮ್, ನಾನೀಗ ತಾತನ ನೋಡ್ಲೇಬೇಕು ಅಂತ ಹೊರಟಿದ್ದೀನಿ. ನಾನು ಈ ವಿಷಯನ ಮರ್ತಿದ್ದೀನಿ ಅನ್ಕೋಬೇಡ. ವಾಪಸ್ ಬಂದ್ಮೇಲೆ ನಿನ್ನ ವಿಚಾರಿಸ್ಕೊಳ್ತೀನಿ ಅಂತ ವಾರ್ನ್ ಮಾಡ್ಬಿಟ್ಟು ಹೋಗಿದ್ದಾರೆ ಮೇಡಮ್. ಮುಂದೆ ಏನ್ ಕಾದಿದ್ಯೋ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಲ್ಲ ಮೇಡಮ್. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಓಕೆ ಮೇಡಮ್. ನಾನು ಹೇಳ್ದಷ್ಟು ಮಾಡಿದ್ರೆ ಬಚಾವ್ ಆಗ್ತೀರಾ. ಅದೇನು ಅಂತ ಹೇಳಿ ಮೇಡಮ್. ನಾನು ಹೇಳ್ದಷ್ಟು ಮಾತ್ರ ಮಾಡಬೇಕು ಚರಣ್. ಟೈಮ್ ಬಂದಾಗ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ ಗ್ರೇಟ್ ಬುದ್ಧಿನ ಯೂಸ್ ಮಾಡದೆ ತೆಪ್ಪಗಿರಿ. ಸರಿ ಮೇಡಮ್. ರಾಮ, ನೀನ್ ಆ ಕುರ್ಚಿಲ್ ಕೂತ ತಕ್ಷಣ ಮಾಡೋ ಮೊದಲನೇ ಕೆಲಸ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣೋ. ಹೋಗಾಯ್.
ಯು ಆರ್ ವೇ ಟು ಪ್ರಿಡಿಕ್ಟಬಲ್. ಈ ಟ್ಯಾಬ್ಲೆಟ್ ಚಿಕ್ಕದಾದ್ರೂ ಇದು ಕೊಟ್ಟಿರೋ ರಿಸಲ್ಟ್ ಬಹಳ ದೊಡ್ಡದು ರಾಮ. ನಿನ್ ತಾತನ ಜೀವ ಅಪಾಯದಲ್ಲಿದೆ ಅಂತ ಹೇಳೋದಕ್ಕೆ ಈ ಪುಟ್ಟ ಟ್ಯಾಬ್ಲೆಟ್ ಸಾಕಾಯ್ತು. ಆದ್ರೆ ಒಂದಂತೂ ನಿಜ ರಾಮ, ನೀನ್ ನನ್ನ ದಾರಿಗೆ ಅಡ್ಡ ಬಂದಷ್ಟು ನಿನ್ ತಾತನ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ಮುದಿ ಜೀವ ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಯು ಬೆಟರ್ ನಾಟ್ ಪ್ಲೇ ಗೇಮ್ಸ್ ವಿತ್ ಮೀ ರಾಮ. ಮ್ಯಾಮ್ ಗುಡ್ ಅಂದ್ರು. ಹಾಯ್ ಮ್ಯಾಮ್, ದಿನ ಅವ್ರ ತಾತ ಬರ್ತಾರಲ್ವಾ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ವಿ. ಇಲ್ಲ, ಇವತ್ತು ನಾನೇ ಬಂದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸಿಹಿ, ಆಫೀಸಿಂದ ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ನನಗೆ ಹಾಯ್ ಕೂಡ ಹೇಳಿಲ್ಲ ನೀನು. ನನ್ಗೆ ಗೊತ್ತು ಸಿದ್ದಮ್ಮ, ನೀನು ನನ್ನ ಫ್ರೆಂಡ್ ಜೊತೆ ಬಂದಿದ್ಯಾ ಅಂತ. ನನ್ನ ಫ್ರೆಂಡು ನನ್ನ ಸರ್ಪ್ರೈಸ್ ಕೊಡಕ್ಕೆ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ. ಆಫೀಸಿಂದ ಬೇಗ ಬಂದೆ ನಿನ್ನ ಕರ್ಕೊಂಡು ಬರಬೇಕು ಅಂತ. ನಿನ್ನ ನೋಡಿ ಖುಷಿ ಪಡ್ತೀಯ, ಸರ್ಪ್ರೈಸ್ ಆಗ್ತೀಯ ಅಂತೆಲ್ಲ ಅನ್ಕೊಂಡಿದ್ದೆ. ನೀನಾಗ್ಲೂ ನಿನ್ನ ಫ್ರೆಂಡ್ ಬಗ್ಗೆನೇ ಕೇಳ್ತಾ ಇದ್ದೆ. ದಿಸ್ ಇಸ್ ನಾಟ್ ಫೇರ್ ಸಿಹಿ. ನನ್ನ ಫ್ರೆಂಡ್ ನನ್ನ ನೋಡಕ್ ಬಂದಿಲ್ಲ ಅಲ್ವಾ, ಅದು ನಾಟ್ ಫೇರ್. ಸೀತಮ್ಮ, ನನ್ನ ಫ್ರೆಂಡಿಗೆ ನನ್ ಬೇಡವಾ? ಸಿಹಿ ನೋಡು, ನಾನು ನಿನ್ ಬೆಳಗ್ಗೆನೆ ಹೇಳಿದ್ದೀನಿ, ಅವ್ರಿಗೆ ತುಂಬಾ ಜವಾಬ್ದಾರಿ ಇದೆ. ನೀನೇ ಅವ್ರ ಜಗತ್ತಲ್ಲ. ಹಂಗಂದ್ರೆ ನನಗೆ ನೀನು ಒಬ್ಳೇ ಇದೆಯಾ, ಬೇರೆ ಯಾರೂ ಇಲ್ಲ. ಅಪ್ಪ, ಅಮ್ಮ, ಫ್ರೆಂಡ್ ಎಲ್ಲಾರನ್ನೂ ನಾನು ನಿನ್ನಲ್ಲೇ ನೋಡ್ತೀನಿ. ಆದ್ರೆ ಅವ್ರಿಗೆ ಆ ಥರ ಅಲ್ಲ. ಅವ್ರ ಮನೆ ತುಂಬಾ ಜನ ಇದ್ದಾರೆ, ದೊಡ್ಡ ಕಂಪನಿ ಇದೆ, ಅಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ, ಜವಾಬ್ದಾರಿ ಇದೆ. ಎಲ್ಲದರ ಮಧ್ಯೆ ನಿನ್ನ ಜೊತೆ ಆಟ ಆಡಕ್ಕಾಗತ್ತಾ ಹೇಳು? ನೀನ್ ಆ ಥರ ಆಸೆ ಪಡೋದು ತಪ್ಪು. ಏನ್ ಗೊತ್ತಾ ಸೀತಮ್ಮ, ಫ್ರೆಂಡ್ ನನ್ನ ತುಂಬಾ ಇಷ್ಟಪಡ್ತಾರೆ. ಫ್ರೆಂಡು ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಫ್ರೆಂಡ್ ನನ್ನ ತುಂಬಾನೇ ಅನ್ಸ್ಕೊಳ್ತಾ ಇರ್ತಾರೆ ಸೀತಮ್ಮ. ನಾನು ನಿನಗೆ ಬೆಳಗ್ಗೆನೆ ಹೇಳ್ದೆ, ಇನ್ಮೇಲೆ ನನಗೆ ಫ್ರೆಂಡ್ ಇಲ್ಲ, ನೀನು ಅವ್ರಿಗೋಸ್ಕರ ಕಾಯೋದು ಬಿಟ್ಬಿಡು. ಸೀತಮ್ಮ, ನಿನ್ಗಿನ್ನೂ ನನ್ನ ಫ್ರೆಂಡ್ ಮೇಲೆ ಕೋಪ ಹೋಗಿಲ್ಲ ಅಲ್ವಾ? ಅದಕ್ಕೆ ಹೀಗೆ ಹೇಳಿ. ನಮ್ಮ ಫ್ರೆಂಡ್ ಬರ್ತಾರಾ ಬರಲ್ವಾ? ಏ ಸಿಹಿ, ನೀನು ಸಿನಿಮಾ ನೋಡಿ ನೋಡಿ ಹಾಳಾಗೋಗಿದ್ಯಾ ಕಣೆ. ನನ್ನ ಫ್ರೆಂಡ್ ಬರ್ತಾರಾ ಬರಲ್ವಾ? ನನ್ನ ಫ್ರೆಂಡ್ ಬರ್ತಾರಾ ಬರಲ್ವಾ? ಏಯ್ ಸಿಹಿ, ನಿನ್ ಫ್ರೆಂಡ್ ಬರಲ್ಲ ಕಣೆ. ಫ್ರೆಂಡ್ ಬಂದೇ ಬಿಟ್ಟ. ನಾನು ಅಷ್ಟೇ, ನಿನ್ನ ಎಷ್ಟೊತ್ತಿಗೆ ನೋಡ್ತೀನಿ ಅಂತ ವೇಟ್ ಮಾಡ್ತಿದ್ದೆ. ಹೌದಾ? ನಿಜವಾಗ್ಲೂ? ನೋಡ್ದ ಸಿದ್ದಮ್ಮ, ನೀನ್ ಏನ್ ಹೇಳಿದ? ನನ್ ಫ್ರೆಂಡ್ ಬರಲ್ಲ ಅಂತ. ನನ್ ಫ್ರೆಂಡ್ ಬಂದ್ಬಿಟ್ರು.
ಫ್ರೆಂಡ್ ಸೀತಮ್ಮ ಹೇಳ್ತಿದ್ಲು ಅದೇನೋ ಜಾಗ ಜಗತ್ತು. ಅದೇ ಫ್ರೆಂಡ್ ನಾನ್ ನಿನ್ ಜಗತ್ ಅಲ್ವಂತೆ. ನಿನ್ಗೆ ಆಫೀಸಲ್ಲಿ ಮನೆಯಲ್ಲಿ ತುಂಬಾ ಜನ ಇದ್ದಾರೆ ಅಂತೆ. ನಾನ್ ನಿನ್ಗೆ ಬೇಡವಂತೆ. ಹೌದಾ ಫ್ರೆಂಡ್? ಸಿಬಿಡ ಏನ್ ಗೊತ್ತಾ, ನಾನ್ ನಿನ್ನ ಹೀಗೆ ಎತ್ಕೊಂಡಿದ್ರೆ ಇಡೀ ಜಗತ್ತನ್ನೇ ಎತ್ಕೊಂಡಿದೀನಿ ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ, ನಾನ್ ನಿನ್ನ ಹೀಗೆ ನೋಡ್ತಿದ್ರೆ ನಿನ್ ಜೊತೆನೆ ಆಟ ಆಡ್ಕೊಂಡು ಇದ್ಬಿಡ್ಬೇಕು ಅಂತ ಅನ್ಸುತ್ತೆ. ನಿಜವಾಗ್ಲೂ? ಎಸ್ ಮೈ ಡಿಯರ್ ಲಿಟಲ್ ಫ್ರೆಂಡ್. ಐ ಆಮ್ ಸಾರಿ, ನೀವು ಬರಬೇಡಿ ಅಂತ ನೀವು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾನು ಬಂದೆ. ಬಿಕಾಸ್ ಈ ಲಂಚ್ ಬಾಕ್ಸ್ ನ ವಾಪಸ್ ಕೊಡ್ಬೇಕಾಗಿತ್ತು. ಹಾಗಿದ್ರೆ ನೀನ್ ನನ್ಗೋಸ್ಕರ ಬಂದಿಲ್ವಾ ಫ್ರೆಂಡ್? ಆಲ್ಸೋ ಸೆಲ್ಫಿಶ್ ಮೋಟಿವ್, ನನ್ನ ಫ್ರೆಂಡ್ ನ ಮೀಟ್ ಆಗ್ಬೇಕಾಗಿತ್ತು. ಪ್ಲೀಸ್ ಕೋಪ ಮಾಡ್ಕೋಬೇಡಿ ಸೀತಾ. ನಾನೇ ಆ ಕೋಪ ಮಾಡ್ಕೊಳ್ಳಿ. ಕಂಪನಿ ಬಾಸ್ ಆಗಿ ನೀವು ನಮ್ಮನೆಗೆ ಬರೋದು ಎಷ್ಟು ಸರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಕಂಪ್ನಿ ಬಾಸ್ ಆಗಲ್ಲ, ನಿಮ್ ಫ್ರೆಂಡ್ ಆಗಿ. ನಿಮಗೆ ಈ ಲಂಚ್ ಬಾಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಲಾಸ್ಟ್ ಟೈಮ್ ತರ ಆಗ್ಬಾರ್ದು ಅಂತ ಬಂದೆ. ಈ ಡಬ್ಬಿನ ಡ್ರೈವರ್ ಹತ್ರ ಕೊಟ್ಟು ಕಳಿಸ್ಬೋದಿತ್ತಲ್ಲ. ಅಥವಾ ನಾಳೆ ಆಫೀಸಲ್ಲಿ ಕೊಟ್ಟಿದ್ರು ಆಗ್ತಿತ್ತು. ನೀವ್ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ತೊಂದ್ರೆನಾ? ಯಾವ ತೊಂದ್ರೆ? ಲಂಚ್ ಬಾಕ್ಸ್ ಕೊಡೋ ನೆಪದಲ್ಲಿ ನನ್ನ ಫ್ರೆಂಡ್ ಸಿಹಿನ ಮತ್ತೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ನನ್ಗೆಂತ ದೊಡ್ಡ ಲೂಸು. ಅಡ್ಗೆ ಮಾಡ್ಕೊಂಡು ಬರ್ತೀನಿ ಅಂದಿದ ತಕ್ಷಣ ಹ್ಞೂ ಅಂತ ಬಂದ್ಬಿಟ್ಟೆ. ಇವ್ನು ನಿಜವಾಗ್ಲೂ ನನಗೋಸ್ಕರ ಅಡ್ಗೆ ಮಾಡ್ಕೊಂಡು ಬರ್ತಾನ? ಕರೆದ ತಕ್ಷಣ ಹ್ಞೂ ಅಂದ್ಬಿಟ್ಟೆ ಅಂತ ಸುಮ್ಮನೆ ಅವ್ನ ಕಣ್ಣಲ್ಲಿ ಚೀಪಾಗಿ ಹೋದ್ರೆ ಊಟಕ್ಕೋಸ್ಕರ ಬಾಯ್ ಬಿಟ್ಕೊಂಡು ಬಂದ್ಲು ಅಂತ ಅನ್ಸಲ್ವಾ? ಐ ಥಿಂಕ್ ಇಟ್ಸ್ ಓಕೆ. ಅವನೇನು ಬಿರಿಯಾನಿ ಮಾಡ್ಕೊಂಡು ಬರ್ತಿಲ್ವಲ್ಲ, ಮಾಡ್ಕೊಂಡು ಬರ್ತಿರೋದೆ ಕಾಳು ಮೆಣಸಿನ ಸಾರು. ಈ ರಾತ್ರಿಲಿ ನಾನು ಹೊಟ್ಟೆ ಕೆಟ್ಟಿರೋ ಸಿಚುವೇಶನಲ್ಲಿ ನಾನು ಅಡುಗೆ ಮಾಡ್ಕೊಳ್ಳೋದ್ಕಿಂತ ಇದೇ ಬೆಟರ್ ಅನ್ಸುತ್ತೆ. ದೊಡ್ಡದಾಗಿ ಊಟ ಕೊಡ್ತೀನಿ ಅಂತ ಹೇಳಿದೆ. ಇವಾಗ ಅವ್ರಿಗಿದೆಲ್ಲ ಇಷ್ಟ ಆಗುತ್ತೋ ಇಲ್ವೋ, ಅದೇನು ಅನ್ಕೊಂಡ್ರೋ ಏನೋ. ಇಷ್ಟೆಲ್ಲ ಆದ್ರೂ ಈ ಮನುಷ್ಯ ಇಷ್ಟೊಂದು ಕೇರ್ ತೋರಿಸ್ತಾ ಇದ್ದಾನಲ್ಲ ಅಂತ ಅನ್ಕೊಂಡ್ರೆ ಮುಂಚೆನೆ ಮೆಂಟಲ್ ಗಿರಾಕಿ, ಏನೇನೋ ಅನ್ಕೊಳ್ಳೋದು ಜಾಸ್ತಿ. ನನ್ನನ್ನು ತಪ್ಪು ತಿಳ್ಕೊಂಡ್ರ ಅಂತ. ಬಟ್ ನನ್ನ ಮನ್ಸಲ್ಲಿ ಆ ಥರ ತಪ್ಪು ಭಾವನೆ ಏನೂ ಇಲ್ವಲ್ಲ. ಈಗ ಫ್ರೆಂಡ್ಗೋ ಪರಿಚಯ ಇರೋರ್ಗೋ ನಾವು ಹೆಲ್ಪ್ ಮಾಡೇ ಮಾಡ್ತೀವಲ್ವಾ. ದರ್ ನಥಿಂಗ್ ರಾಂಗ್ ಇನ್ ಇಟ್ ಅಶೋಕ್. ಯಾ, ದರ್ ನಥಿಂಗ್ ರಾಂಗ್. ಬಂದ 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 ಖಾಲಿ ಕೈಯಲ್ಲೇನಾದ್ರೂ ಬರ್ತೀಯಾನಾ? ಇಲ್ಲ, ಊಟ ತಗೊಂಡು ಬರ್ತೀಯಾನೆ. ಪುಣ್ಯಾತ್ಮ. ಹಾಯ್, ತುಂಬ ಕಾಯಿಸ್ಬಿಟ್ನಾ? ಇಲ್ಲ, ಹಾಗೇನಿಲ್ಲ. ತಗೊಳ್ಳಿ, ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ವಿಲ್ ಬಿ ಆಲ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇ ನಿಮ್ಮ ಬಾಸ್ ಅಲ್ಲ, ಸರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕಾಲ್ ಮಿ ಅಶೋಕ್. ಐ ಥಿಂಕ್ ಐ ಆಮ್ ಮೋರ್ ಕಂಫರ್ಟಬಲ್ ವಿತ್ ದಿಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಊಟ ಮಾಡಬೇಕು ಅಲ್ಲ ರೀ? ನಾನು ಊಟ ಮಾಡಿದ್ಮೇಲೆ ಅರ್ಧ ಗಂಟೆ ವೇಟ್ ಮಾಡಿ ನಾನು ಚೆನ್ನಾಗಿರ್ತೀನೋ ಇಲ್ವೋ, ಜೀವಂತವಾಗಿರ್ತೀನೋ ಇಲ್ವೋ ಅಂತ ನೋಡ್ಕೊಂಡು ಊಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಹೇಗೆ? ಹಾಗೇನಿಲ್ಲ ಸರ್, ನನಗಿಂತ ನೀವೇ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ನನಗೆ ಗೊತ್ತು.